ಫ್ರೆಂಡ್ಸ್, ನಾನು ಈ ದಿನ ಚಿಕನ್ ಡ್ರೈ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್, ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಮತ್ತು ನಾನು ಇದನ್ನು ಸೈಡ್ಸಾಗಿ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನಾನು ಇವಾಗ 1 kg ಚಿಕನ್ನು ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಮುಂದೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾನು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ. ಕರಿಬೇವು ಸೇರಿಸ್ತಾ ಇದ್ದೀನಿ. ಇದು ಕರಿಬೇವು ಇಷ್ಟ ಇದ್ದಲ್ಲಿ ಹಾಕಿ, ಅದು ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ. ನಾನು ಯಾವಾಗೂ ಸೇರಿಸ್ತೀನಿ, ಹಂಗಾಗಿ ಸೇರಿಸ್ತಾ ಇದ್ದೀನಿ. ಅದು ಒಳ್ಳೆ ಗುಡ್ ಸ್ಮೆಲ್ ಬರುತ್ತೆ ಅದು ಸೇರಿಸಿದ್ರೆ, ಅದಕ್ಕೋಸ್ಕರ. ನಂತರ ಇವಾಗ ಉಪ್ಪಲ್ಲಿ ತೊಳೆದು ಇಟ್ಕೊಂಡಿರುವ ಚಿಕನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಈಗ ಉಪ್ಪು ಸೇರಿಸ್ತಾ ಇದ್ದೀನಿ. ಇದನ್ನು ನಾನು 5 ನಿಮಿಷ ಮುಚ್ಚುತ್ತೀನಿ. ಇದರಲ್ಲಿರೋ ನೀರೆಲ್ಲ ಸುಂಡಬೇಕು. ನಂತರ ನಾನು ಮಸಾಲೆ ಮಿಕ್ಸ್ ಮಾಡ್ತೀನಿ. ಇವಾಗ ನೋಡಿ, ಇದು ಇಷ್ಟು ರೆಡಿಯಾಗಿದೆ. ಇದಕ್ಕೆ ನಾನು ಇದು ಬಿಸಿ ನೀರು, 1/4 ಲೋಟ ಅಷ್ಟು ಬಿಸಿ ನೀರನ್ನು ಸೇರಿಸ್ತೀನಿ. ಇವಾಗ ಇದು ಇನ್ನೂ ಅದು ಸ್ವಲ್ಪ ಈಗ ಬಿಡ್ತೀನಿ 4 ನಿಮಿಷ. ಅದು ಸ್ವಲ್ಪ ಬೆಂದಂಗೆ ಆಗಬೇಕು. ನಂತರ ನಾನು ಅದಕ್ಕೆ ಖಾರ ಮಿಕ್ಸ್ ಮಾಡ್ತೀನಿ. ಇವಾಗ ನೋಡಿ, ಅದು ಏನೇನು ಸಾಮಗ್ರಿಗಳು ಹಾಕ್ತೀನಿ ಅಂತ ತೋರಿಸ್ತೀನಿ. ಇವಾಗ ಮೆಣಸಿನ್ಕಾಯಿನ, ಹಸಿರು ಮೆಣಸಿನ್ಕಾಯಿ 5 ಸೇರಿಸ್ತಾ ಇದ್ದೀನಿ. ನೀವೇನು ಒಂದು ವೇಳೆ ಇಲ್ಲಿಗೆ ರುಬ್ಬಾರ್ದು ಅನ್ನೋರು ಏನು ಮಾಡಿ, ಹಚ್ಚಾಕಿ ಚೆನ್ನಾಗಿರುತ್ತೆ. ನಾನು ಏನಕ್ಕೆ ಹಚ್ಚಾಕೋದಿಲ್ಲ ಅಂದರೆ, ಮಕ್ಕಳು ತೆಗೆದು ಬಿಸಾಕ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಈ ಥರ ತರಿಯಾಗಿ ರುಬ್ಕೋತೀನಿ. 5 ಮೆಣಸಿನ್ಕಾಯಿನ ಹಾಕಿದ್ದೀನಿ. 1.5 ಇಂಚಷ್ಟು ಶುಂಠಿ ಸೇರಿಸ್ತಾ ಇದ್ದೀನಿ. ನೋಡಿ, ಗೋಲಿ ಗಾತ್ರದ ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ. ಮತ್ತು ನೀವು ಹುಣಸೆಹಣ್ಣು ಯಾರಿಗೆ ಇಷ್ಟ ಇಲ್ಲ ಅವರು ನಿಂಬೆ ರಸನ ಸೇರಿಸ್ಕೋಬೋದು, ಮತ್ತು ಟೊಮೆಟೊ ಸಹ ಹಚ್ಚಾಕೋಬೋದು. ನಾನು ಅವೆರಡನ್ನೂ ಹಾಕೋದಿಲ್ಲ, ಹಂಗಾಗಿ ನಾನು ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ. 6 ಲವಂಗಗಳು ಸೇರಿಸ್ತಾ ಇದ್ದೀನಿ.
ನಂತರ ಒಂದೆರಡು ಇಂಚಷ್ಟು 1.5 ಇಂಚಷ್ಟು ಚಕ್ಕೆ ಸೇರಿಸ್ತಾ ಇದ್ದೀನಿ. ಮತ್ತು 1.5 ದಪ್ಪ ಗಾತ್ರದ್ದು ಬೆಳ್ಳುಳ್ಳಿ ಗೆಡ್ಡೆನ ಎಸಳುಗಳನ್ನ ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ನಂತರ ಒಂದು ಮೀಡಿಯಮ್ ಗಾತ್ರದ್ದು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ನಂತರ ಇನ್ನು ಉಳಿದವನ್ನ ಪುಡಿಗಳನ್ನು ಸೇರಿಸ್ತೀನಿ, ಆವಾಗ ತೋರಿಸ್ತೀನಿ. ಇದಿಷ್ಟನ್ನು ನಾನು ಇವಾಗ ಪುಡಿ ಮಾಡ್ಕೊತೀನಿ. ಒಂದು ವೇಳೆ ನಿಮ್ಮ ಹತ್ರ ಗರಂ ಮಸಾಲ ಪುಡಿ ಸೇರಿಸೋರು ಇದಕ್ಕೇನು ಹಾಕೋ ರುಬ್ಕೊಳ್ಳೋದು ಬೇಡ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಡೈರೆಕ್ಟ್ ಹಾಕೋರು ಇದಕ್ಕೆ ರುಬ್ಬೋದು ಬೇಡ. ನಾನು ಇವೆಲ್ಲನೂ ಸಹ ಇಷ್ಟನ್ನು ತರಿಯಾಗಿ ರುಬ್ಕೊತೀನಿ. ಇವಾಗ ನೋಡಿ ರೆಡಿ ಆಯಿತು ಮಸಾಲೆ. ಇವಾಗ ನಾನು ಮುಂದೇನು ಮಾಡೋದಂತ ತೋರಿಸ್ತೀನಿ. ಇವಾಗ ನೋಡಿ ಸೂಪರಾಗಿ ರೆಡಿ ಆಯಿತು ಇದು. ಇವಾಗ ರುಬ್ಕೊಂಡಿರೋ ಪೇಸ್ಟನ್ನು ಸೇರಿಸಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನು ಚಿಕನ್ ಮಸಾಲವನ್ನು ಸೇರಿಸ್ತಾ ಇದ್ದೀನಿ ನಾನು. ಇವಾಗ ಇದು ರೆಡಿ ಆಯಿತು. ಉಪ್ಪೆಲ್ಲ ಮೊದಲೇ ಹದವಾಗ ಹಾಕಿದ್ದೀನಿ, ಹಾಗಾಗಿ 1/4 ಸ್ಪೂನಷ್ಟು ನೋಡಿ ಅಚ್ಚ ಖಾರದ ಪುಡಿ ಸೇರಿಸ್ತೀನಿ. ಅರ್ಧ ಸ್ಪೂನು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ಇದು ಒಂದು 5 ನಿಮಿಷ ಸಣ್ಣ ಉರಿನಲ್ಲಿ ಬಿಟ್ಬಿಡ್ತೀನಿ. ನಂತರ ಇದು ಮುಗಿಯುತ್ತೆ. ಇವಾಗ ನೋಡಿ ಚಿಕನ್ ಮಸಾಲ ಫ್ರೈ ಸೂಪರಾಗಿ ರೆಡಿ ಆಯಿತು. ನೋಡಿ ರೆಡಿ ಆಯಿತು. ಈಗ ನಾನು ಇವಾಗ ಇದಕ್ಕೆ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸೂಪರಾಗಿ ರೆಡಿ ಆಯಿತು ಚಿಕನ್ ಮಸಾಲ ಫ್ರೈ. ಡ್ರೈ ಐಟಮ್ಸು ಇದು ಸೈಡ್ಸು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ಲು, ಮತ್ತು ಇದು ಯಾವಾಗ ಬೇಕಂದಾಗೆಲ್ಲ ಮಾಡ್ಕೊಂಡು ತಿನ್ನುವಂತಹ ಒಂದು ರೆಸಿಪಿ. ಹಾಗಾಗಿ ಫ್ರೆಂಡ್ಸ್, ಒಂದು ಸರಿ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿ ಮಾಡ್ಕೊಂಡು ತಿನ್ನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕರವಾಗೂ ಸಹ ಇರುತ್ತೆ. ನಾನು ಹೆಚ್ಚಾಗಿ ಆಯಿಲ್ ಸಹ ಇದಕ್ಕೆ ಹಾಕಿಲ್ಲ, ಆ ಥರ ಮಾಡಿದ್ದೀನಿ. ನೀವು ಸಹ ಇದೇ ಥರ ನೀವೇನಾದ್ರೂ ಹೆಚ್ಚು ಆಯಿಲ್ ಹಾಕಿ ತಿನ್ನಬಾರ್ದು ಅನ್ನೋ ಕಾನ್ಸೆಪ್ಟ್ ಇರೋರು ಈ ಥರ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಇದು ಮುಗಿಯಿತು. ಈಗ ನಾನು ಇದನ್ನು ಆಫ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಚಿಕನ್ ಮಸಾಲ ಫ್ರೈ ಡ್ರೈ ಐಟಮ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮತ್ತು ಇದು ತುಂಬ ಸಿಂಪಲ್ಲು ಮಾಡಲಿಕ್ಕೆ ಮತ್ತು ತುಂಬ ಟೇಸ್ಟಿ ಕೂಡ. ಹಾಗೆ ಇದು ಸೈಡ್ಸು, ಹಾಗೆ ಇದು ಒಂದು ಸರಿ ನೀವು ಮಾಡಿ ಟೇಸ್ಟ್ ನೋಡಿ, ಎಂಜಾಯ್ ಮಾಡಿ, ಖುಷಿಪಡಿ, ಚೆನ್ನಾಗಿ ತಿನ್ನಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.